ವೆಲ್ಕಮ್ ಟು ಸಿಂಪಲ್ ಲೈಫ್ ಡೈಲಿ ಲರ್ನಿಂಗ್. ಇವತ್ತು ನಾನು ಜೋಳದ ಗಂಜಿ ಅಥವಾ ಜೋಳದ ಅಂಬಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಮೊದಲಿಗೆ 1 ಕಪ್ ಜೋಳದ ಹಿಟ್ಟು, 2 ಎಸಳು ಬೆಳ್ಳುಳ್ಳಿ, 1/2 ಸ್ಪೂನ್ ಜೀರಿಗೆ, 1 ಹಸಿಮೆಣಸಿನಕಾಯಿ ಕುಟ್ಟೋ ಕಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕೋರ್ಸ್ ಮಾಡಬೇಕಾಗುತ್ತೆ. ಜಜ್ಕೊಳ್ಳಿ, ಚೆನ್ನಾಗಿ ಇದನ್ನು ಜಜ್ಕೊಳ್ಳಿ. ನಾನು ಇಲ್ಲಿ ತರಿಯಾಗಿ ಜಜ್ಕೊಂಡಿದ್ದೀನಿ. ನೀವು ಬೇಕಾದರೆ ಫುಲ್ ಪೇಸ್ಟ್ ಮಾಡ್ಕೊಳ್ಬೋದು. ಗ್ಯಾಸನ್ನು ಆನ್ ಮಾಡಿ ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಜೋಳದ ಹಿಟ್ಟಿಗೆ 3 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಕುದಿಯಲು ಬಿಡಿ. ಅದಾದ ನಂತರ ಇನ್ನೊಂದು ಬೌಲಲ್ಲಿ ನಾನು 1 ಕಪ್ ಜೋಳದ ಹಿಟ್ಟನ್ನು ಹಾಕಿಕೊಂಡು ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿಕೊಂಡು ಗಂಟಿಲ್ಲದ ಹಾಗೆ ಕಲಿಸ್ತಾ ಇರಬೇಕು. ಇದನ್ನು ಈ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ನೀರು ಚೆನ್ನಾಗಿ ಬಾಯ್ಲ್ ಆದ ನಂತರ ನಾವು ಕೊಟ್ಟಿರುವ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ಅದರಲ್ಲಿ ನಾವು ಕಲಸಿಟ್ಟುಕೊಂಡಿರುವ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕಲಸಿ ಹತ್ತು ನಿಮಿಷ ಕುದಿಯಲು ಬಿಡಿ. ನೋಡಿ, ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಈ ಥರ ಟ್ರಾನ್ಸ್ಪರೆಂಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇದು ರೆಡಿ ಆಗಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಬಿಸಿಯಾದ ಜೋಳದ ಅಂಬಲಿ ಅಥವಾ ಜೋಳದ ಗಂಜಿ ಕುಡಿಯಲು ರೆಡಿ. ನಾನು ಇನ್ನೊಂದು ಮೆಥಡನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಗಂಜಿ ಕಂಪ್ಲೀಟ್ಲಿ ತಣ್ಣಗಾದ ಮೇಲೆ 1 ಕಪ್ ಅಥವಾ 1 ಗ್ಲಾಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆಯನ್ನು ತಗೊಂಡು ತಣ್ಣಗಾಗಿರುವ ಗಂಜಿಯಲ್ಲಿ ಮಿಕ್ಸ್ ಮಾಡಿದರೆ ತಂಪಾಗಿರುವ ಅಂಬಲಿ ರೆಡಿ ಆಗುತ್ತೆ. ಚಳಿಗಾಲದಲ್ಲಿ ಬಿಸಿಯ ಅಂಬಲಿ ಕುಡಿಯಬಹುದು. ಬೇಸಿಗೆಗಾಲದಲ್ಲಿ ತಂಪಾದ ಅಂಬಲಿಯನ್ನು ಸವಿಯಬಹುದು. ನಾನು ನಿಮಗೆ ಇಲ್ಲಿ 2 ಮೆಥಡಲ್ಲಿ ಹೇಳಿಕೊಟ್ಟಿದ್ದೇನೆ. ನೀವು ನಿಮ್ಮ ಮನೆಯಲ್ಲಿ ಈ ರುಚಿಯನ್ನು ಟ್ರೈ ಮಾಡಿ. ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.